Good morning everyone. Today discuss about criticism of classical theory. I am Dr. Mamata N, Government First Grade College, TIP2, as worked as Assistant Professor of Economics. Today I discuss about macroeconomics, second semester, second chapter, classical and Keynesian theory of employment. In this chapter, regards criticism of classical theory is the topic. Criticism of classical theory. ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತದ ಟೀಕೆಗಳಿಗೆ ನಾವು ಬಂದಾಗ, ಸಂಪ್ರದಾಯ ಪಂಥ ಉದ್ಯೋಗ ಸಿದ್ಧಾಂತ ಅನೇಕ ಅರ್ಥಶಾಸ್ತ್ರಜ್ಞರುಗಳ ಟೀಕೆಗಳಿಗೆ ಗುರಿಯಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ಒಂದು ಟೀಕೆ ಯಾಕಪ್ಪ ಅಂದರೆ ಕೇನ್ಸ್ ರವರು ಮಾಡಿರುವಂತಹ ಟೀಕೆಗಳು. ಸೇಮ್ ಮಾರುಕಟ್ಟೆ ನಿಯಮ ಹಾಗೂ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಅವಾಸ್ತವಿಕ ಕಲ್ಪನೆಗಳನ್ನು ಆಧಾರವಾಗಿ ಹೊಂದಿದೆ ಅನ್ನುವಂಥದ್ದು ಕೇನ್ಸನ ವಾದ. ಇಲ್ಲಿ ಸೇಮ್ ಮಾರುಕಟ್ಟೆ ನಿಯಮ ಇರ್ಬೋದು ಅಥವಾ ಇಡೀ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತವನ್ನು ನಾವು ನೋಡಿದಾಗ, ಇಡೀ ಸಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ಯಾವುದೇ ಒಬ್ಬ ಅರ್ಥಶಾಸ್ತ್ರಜ್ಞನಿಂದ ಬಟ್ಟಿ ಇಳಿಸಿರುವಂತಹ ಸಿದ್ಧಾಂತ ಅಲ್ಲ. ಇದು ಹಲವಾರು ಅರ್ಥಶಾಸ್ತ್ರಜ್ಞರ ಸಿದ್ಧಾಂತಗಳನ್ನು, ಅವರ ಅಭಿಪ್ರಾಯಗಳನ್ನು ಒಳಗೊಂಡಿರುವಂತಹ ಒಂದು ಸಿದ್ಧಾಂತ. ಅದು ಯಾರು ಪೆಗು ಇರ್ಬೋದು, ಸೇಮ್ ಮಾರುಕಟ್ಟೆ ನಿಯಮ ಇರ್ಬೋದು, ಅಥವಾ ಡೇವಿಡ್ ರಿಕಾರ್ಡೋ ಇರ್ಬೋದು, ಈ ರೀತಿ ಹಲವು ಅರ್ಥಶಾಸ್ತ್ರಜ್ಞರ ಒಂದು ಅಭಿಪ್ರಾಯಗಳಿಂದ ಒಳಗೊಂಡಿರುವಂತಹ ಉದ್ಯೋಗದ ಸಿದ್ಧಾಂತ. ಈ ಉದ್ಯೋಗ ಸಿದ್ಧಾಂತವನ್ನು ಕೇನ್ಸ್ ರವರು ಕಟುವಾಗಿ ಟೀಕೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲಿ ಫಸ್ಟ್ ಒನ್, ಎಸ್ ಎ ಫಾಲೋ ಕ್ರಿಟಿಸಮ್ ಆಫ್ ಕ್ಲಾಸಿಕಲ್ ಥಿಯರಿ ಆಫ್ ಕ್ರಿಟಿಸಿಸಮ್ ಈಸ್ ಅಂಡರ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ. ಅಂಡರ್ ಎಂಪ್ಲಾಯ್ಮೆಂಟ್ ಅಂದರೆ ಅದು ಅಪೂರ್ಣೋದ್ಯೋಗ ಅನ್ನುವಂಥದ್ದು. ಕೇನ್ಸ್ ರಿಜೆಕ್ಟೆಡ್ ದ ಫಂಡಮೆಂಟಲ್ ಕ್ಲಾಸಿಕಲ್ ಅಸಂಪ್ಷನ್ ಆಫ್ ಫುಲ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ ಇನ್ ದ ಎಕಾನಮಿ. He considered it is unrealistic. He regards full employment as a special situation. The general situation in a capitalist economy is one of underemployment. ಕೇನ್ಸ್ ರವರು ಹೇಳ್ತಾ ಇದ್ದಾರೆ, ಇದನ್ನು ಸಂಪೂರ್ಣವಾಗಿ ಅವರು ಏನು ಅಂಡರ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ ಅಂದರೆ ಇದನ್ನು ಅಪೂರ್ಣೋದ್ಯೋಗ ಅಂತ ಕರೀತಾರೆ. ಅಂಡರ್ ಎಂಪ್ಲಾಯ್ಮೆಂಟ್ ಅಂತಂದರೆ ಇಲ್ಲಿ ಅವರು ಅಪೂರ್ಣೋದ್ಯೋಗ ಅಂತ ಕರೀತಾರೆ. ಕೇನ್ಸ್ ರವರ ಪ್ರಕಾರ ಆರ್ಥಿಕ ವ್ಯವಸ್ಥೆಯಲ್ಲಿ ಅಪೂರ್ಣೋದ್ಯೋಗ ಅನಿಸುತ್ತೆ. ಕೇನ್ಸ್ ರಿಜೆಕ್ಟೆಡ್ ದ ಫಂಡಮೆಂಟಲ್ ಕ್ಲಾಸಿಕಲ್ ಅಸಂಪ್ಷನ್, ಅವರ ಮೂಲಭೂತ ಕಲ್ಪನೆಗಳನ್ನು ಅವರು ಟೀಕೆ ಮಾಡ್ತಾರೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಸಮತೋಲನ ಅನ್ನುವಂಥದ್ದು ಇರುತ್ತೆ ಅನ್ನುವಂಥದ್ದು, ನಿರುದ್ಯೋಗ ಯಾವಾಗಲೂ ಸಹ ಫುಲ್ ಎಂಪ್ಲಾಯ್ಮೆಂಟ್ ಪೂರ್ಣೋದ್ಯೋಗ ಇರುತ್ತೆ ಅನ್ನುವಂಥದ್ದನ್ನು ಅವರು ಟೀಕೆ ಮಾಡ್ತಾರೆ. ಈ ಕನ್ಸಿಡರ್ ಇಟ್ ಈಸ್ ಅನ್ರಿಯಲಿಸ್ಟಿಕ್, ಇದು ಅಸಾಧ್ಯ ಅನ್ನುವಂಥದ್ದು, ಇದನ್ನು ನಾವು ಊಹೆಯನ್ನು ಮಾಡ್ಕೊಳ್ಳಿಕ್ಕೂ ಸಾಧ್ಯತೆ ಇಲ್ಲ. ಈ ರಿಗಾರ್ಡ್ ಫುಲ್ ಎಂಪ್ಲಾಯ್ಮೆಂಟ್ ಎಸ್ ಎ ಸ್ಪೆಷಲ್ ಸಿಚುವೇಶನ್. ದ ಜನರಲ್ ಸಿಚುವೇಶನ್ ಇನ್ ಎ ಕ್ಯಾಪಿಟಲಿಸ್ಟ್ ಎಕಾನಮಿ ಇಸ್ ಒನ್ ಆಫ್ ಅಂಡರ್ ಎಂಪ್ಲಾಯ್ಮೆಂಟ್. ಇದನ್ನು ನಾವು ಊಹೆಯನ್ನು ಮಾಡ್ಕೊಳ್ಳಿಕ್ಕಾಗಲ್ಲ. ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಅನ್ನುವಂಥದ್ದು ಯಾವುದೋ ಕೆಲವು ಸಂದರ್ಭಗಳಲ್ಲಿ ಮಾತ್ರ ಸೃಷ್ಟಿಯಾಗುವಂಥದ್ದು. ದ ಜನರಲ್ ಸಿಚುವೇಶನ್ ಇಸ್ ಕ್ಯಾಪಿಟಲಿಸ್ಟ್ ಎಕಾನಮಿ ಇಸ್ ಒನ್ ಆಫ್ ದ ಅಂಡರ್ ಎಂಪ್ಲಾಯ್ಮೆಂಟ್. ಇದು ಅನ್ಎಂಪ್ಲಾಯ್ಮೆಂಟ್ ಅಂತ, ನಿರುದ್ಯೋಗ ಅಂತಲ್ಲ, ಅದಕ್ಕಿಂತಲೂ ಸಹ ಅಪೂರ್ಣೋದ್ಯೋಗ ಅಂತ ನಾವು ಕರಿಬಹುದು ಇದನ್ನು. ಸೆಕೆಂಡ್ ಒನ್, ರಿಫ್ಯೂಟೇಷನ್ ಆಫ್ ಸೇಸ್ ಲಾ. ರಿಫ್ಯೂಟೇಷನ್ ಅಂತಂದರೆ ಇಲ್ಲಿ ಪ್ರಮುಖವಾಗಿ ಕೇನ್ಸ್ ರಿಫ್ಯೂಟೆಡ್ ಸೇಸ್ ಲಾ ಆಫ್ ಮಾರ್ಕೆಟ್ಸ್ ದಟ್ ಸಪ್ಲೈ ಆಲ್ವೇಸ್ ಕ್ರಿಯೇಟ್ ಇಟ್ಸ್ ಓನ್ ಡಿಮ್ಯಾಂಡ್. ಅವರ ಪೂರೈಕೆ ತನ್ನ ಬೇಡಿಕೆಯನ್ನು ತಾನು ಸೃಷ್ಟಿಸಿಕೊಳ್ಳುತ್ತೆ ಅನ್ನೋದನ್ನೇ ಅವರು ಸಂಪೂರ್ಣವಾಗಿ ರೆಫ್ಯೂಸ್ ಮಾಡ್ತಿದ್ದಾರೆ. ಈ ಮೇಂಟೈನ್ಡ್ ದಟ್ ಆಲ್ ಇನ್ಕಮ್ ಅರ್ನ್ಡ್ ಬೈ ದ ಫ್ಯಾಕ್ಟರ್ ಓನರ್ಸ್ ವುಡ್ ನಾಟ್ ಬಿ ಸ್ಪೆಂಟ್ ಇನ್ ಬೈಯಿಂಗ್ ಪ್ರಾಡಕ್ಟ್ಸ್ ವಿಚ್ ದೇ ಹೆಲ್ಪ್ ಟು ಪ್ರೊಡ್ಯೂಸ್. ಈ ಮೇಂಟೈನ್ ದ ಆಲ್ ಇನ್ಕಮ್ ಅರ್ನ್ಡ್, ಯಾವುದೇ ಒಂದು ಆದಾಯವನ್ನು ಪಡೆಯುವಂತಹ ಉತ್ಪಾದಕ, ಫ್ಯಾಕ್ಟರ್ ಓನರ್ ಅಂದರೆ ಉದ್ಯಮದ, ಯಾವುದೇ ಒಂದು ಉದ್ಯಮದ ಉತ್ಪಾದಕ ಅಥವಾ ಓನರ್, ಅದರ ಒಂದು ಮುಖ್ಯಸ್ಥ, ಸ್ಪೆಂಟ್ ಇನ್ ಬೈಯಿಂಗ್ ಪ್ರಾಡಕ್ಟ್ಸ್, ಆತ ಸರಕುಗಳನ್ನು ಕೊಂಡುಕೊಳ್ಳಲಿಕ್ಕೆ ಕಾರಣ ಏನಪ್ಪ ಅಂದರೆ ಸರಕುಗಳನ್ನು ಉತ್ಪಾದನೆ ಮಾಡ್ತಾನೆ. ವಿಚ್ ದ ಹೆಲ್ಪ್ ಟು ಪ್ರೊಡ್ಯೂಸ್. ಎ ಪಾರ್ಟ್ ಆಫ್ ದ ಎರ್ನಡ್ ಇನ್ಕಮ್ ಇಸ್ ಸೇವ್ಡ್ ಆ್ಯಂಡ್ ಇಸ್ ನಾಟ್ ಆಟೋಮೆಟಿಕಲಿ ಇನ್ವೆಸ್ಟೆಡ್ ಬಿಕಾಸ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆರ್ ಡಿಸ್ಟಿಂಕ್ಟ್ ಫಂಕ್ಷನ್ಸ್. ಉಳಿತಾಯ ಮತ್ತು ಹೂಡಿಕೆ ಅನ್ನುವಂಥದ್ದು ಇಲ್ಲಿ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅವೆರಡೂ ಸಹ ಆಟೋಮೆಟಿಕ್ಕಾಗಿ ಸರಿ ಹೊಂದುತ್ತವೆ ಅನ್ನುವಂಥದ್ದು ಸರಿಯಲ್ಲ. ಸೊ ವೆನ್ ಆಲ್ ಅರ್ನಡ್ ಇನ್ಕಮ್ ಇಸ್ ನಾಟ್ ಸ್ಪೆಂಟ್ ಆನ್ ಕನ್ಸಂಪ್ಷನ್. ಹಾಗಾಗಿ ನಾವು ಗಳಿಸಿದಂತಹ ಅಷ್ಟು ಆದಾಯವನ್ನು ನಾವು ಅನುಭೋಗದ ಮೇಲೆ ಖರ್ಚು ಮಾಡೋದಿಲ್ಲ. ಎ ಪೋರ್ಷನ್ ಆಫ್ ಇಟ್ ಈಸ್ ಸೇವ್ಡ್, ಕೆಲವೊಂದು ಭಾಗವನ್ನು ಉಳಿತಾಯ ಮಾಡ್ತೀವಿ. ದ ರಿಸಲ್ಟ್ ಇನ್ ಎ ಡಿಫಿಷಿಯನ್ಸಿ ಆಫ್ ಅಗ್ರಿಗೇಟ್ ಡಿಮ್ಯಾಂಡ್, ಇದರಿಂದಾಗಿ ಒಟ್ಟು ಬೇಡಿಕೆಯಲ್ಲಿ ಕೊರತೆ ಉಂಟಾಗುತ್ತೆ. ದಿಸ್ ಲೀಡ್ಸ್ ಟು ಜನರಲ್ ಓವರ್ ಪ್ರೊಡಕ್ಷನ್, ಅದರ ಪರಿಣಾಮವಾಗಿ ಉತ್ಪಾದನೆ ಅಧಿಕ ಆಗುತ್ತೆ. ಬಿಕಾಸ್ ಆಲ್ ದಟ್ ಈಸ್ ಪ್ರೊಡ್ಯೂಸ್ಡ್ ಇಸ್ ನಾಟ್ ಸೋಲ್ಡ್, ಪರಿಣಾಮ ಎಲ್ಲ ಸರಕುಗಳನ್ನು ಮಾರಾಟವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅಂದರೆ ನೀವು ಉತ್ಪಾದನೆ ಮಾಡಿದಂತಹ ಎಲ್ಲ ಸರಕುಗಳು ಮಾರಾಟ ಆಗೋದಿಲ್ಲ.
ಉಳಿತಾಯ ಆಗೇ ಆಗುತ್ತೆ, ಅಂದರೆ ಉಳ್ಕೊಳ್ತವೆ. ಪ್ರೊಡಕ್ಷನ್ನ ಪೂರ್ತಿ ಖಾಲಿ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂದರೆ ಜನ ಉಳಿತಾಯ ಮಾಡ್ತಾರೆ ಹಣವನ್ನು. ದಿಸ್ ಇನ್ ಟರ್ನ್ ಲೀಡ್ಸ್ ಟು ಜನರಲ್ ಅನ್ಎಂಪ್ಲಾಯ್ಮೆಂಟ್. ಹೀಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ನಿರುದ್ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. Thus case rejected says law that supply creates its own demand. Instead he argued that it was demand that creates supply. ಅವ್ರು ಹೇಳ್ತಾ ಇದ್ದಾರೆ ಬೇಡಿಕೆ ತನ್ನ ಪೂರೈಕೆಯನ್ನು ಸೃಷ್ಟಿ ಮಾಡ್ಕೊಳುತ್ತೆ ಹೊರತು ಪೂರೈಕೆ ತನ್ನ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳೋದಿಲ್ಲ. ವೆನ್ ಅಗ್ರಿಗೇಟ್ ಡಿಮ್ಯಾಂಡ್ ರೈಸಸ್ ಟು ಮೀಟ್ ದಟ್ ಡಿಮ್ಯಾಂಡ್. ಅಗ್ರಿಗೇಟ್ ಅಂದರೆ ಸರಾಸರಿ ಬೇಡಿಕೆ ಅನ್ನುವಂಥದ್ದು. ಟು ಮೀಟ್ ದಟ್ ಡಿಮ್ಯಾಂಡ್ ಫರ್ಮ್ಸ್ ಪ್ರೊಡ್ಯೂಸ್ ಮೋರ್ ಎಂಪ್ಲಾಯ್ ಮೋರ್ ಪೀಪಲ್. ಅಂದರೆ ಯಾವುದೇ ಉದ್ಯೋಗಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ಉದ್ಯೋಗಾವಕಾಶಗಳು ಸಹ ಅಂದರೆ ಜನರಿಗೆ ಹೆಚ್ಚಾಗಿ ಸಿಗ್ತವೆ ಅನ್ನುವಂಥದ್ದು ಎರಡನೆಯ ಒಂದು ವಾದ ಅಥವಾ ಟೀಕೆ. ಮೂರನೇದು ಸೆಲ್ಫ್ ಅಡ್ಜಸ್ಟ್ಮೆಂಟ್ ನಾಟ್ ಪಾಸಿಬಲ್. ಏನು ಸ್ವಯಂ ಹೊಂದಾಣಿಕೆ. ಆರ್ಥಿಕ ವ್ಯವಸ್ಥೆ ತನ್ನಷ್ಟಕ್ಕೆ ತಾನೇ ಸ್ವಯಂ ಹೊಂದಾಣಿಕೆಯನ್ನು ಹೊಂದ್ಕೊಳ್ಳುತ್ತೆ ಅಂತ ಏನು ಹೇಳ್ತಾರೋ ಅದನ್ನು ಸಹ ಇವರು ಒಪ್ಪೋದಿಲ್ಲ. ಕೇಸ್ ಡಿಡ್ ನಾಟ್ ಅಗ್ರಿ ವಿತ್ ದ ಕ್ಲಾಸಿಕಲ್ ವ್ಯೂ ದಟ್ ಲೆಜೆ-ಫೇರ್ ಪಾಲಿಸಿ. ಏನು ಲೆಜೆ-ಫೇರ್ ಪಾಲಿಸಿ ಇದೆಯೋ ಸರ್ಕಾರದ ಹಸ್ತಕ್ಷೇಪ ರಹಿತ ನೀತಿ, ಇದನ್ನು ಒಪ್ಕೊಳ್ಳೋದಿಲ್ಲ. ಫಾರ್ an automatic and self-adjusting process of full employment equilibrium, he pointed out that the capitalist system was not automatic and self-adjusting because of the non-egalitarian structure of its society. There are two principal classes, the rich and the poor. ಆರ್ಥಿಕ ವ್ಯವಸ್ಥೆಯಲ್ಲಿ ಬಡವ ಮತ್ತು ಶ್ರೀಮಂತ ಇಬ್ಬರೂ ಇರ್ತಾರೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಯಲ್ಲಿ ಎಲ್ಲ ಸರಕುಗಳು ಸಹ ಸ್ವಯಂ ಹೊಂದಾಣಿಕೆಯನ್ನು ಹೊಂದಿಕೊಂಡು ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸುತ್ತೆ. ಆರ್ಥಿಕ ವ್ಯವಸ್ಥೆಯಲ್ಲಿ ಸದಾಕಾಲ ಪೂರ್ಣೋದ್ಯೋಗ ಇರುತ್ತೆ ಅನ್ನುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ಮತ್ತೊಂದು ಇವರ ಟೀಕೆ. ಫೋರ್ತ್ ಒನ್, ಈಕ್ವಾಲಿಟಿ ಆಫ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಥ್ರೂ ದ ಇನ್ಕಮ್ ಚೇಂಜಸ್. ಈಕ್ವಾಲಿಟಿ ಆಫ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಥ್ರೂ ಇನ್ಕಮ್ ಚೇಂಜಸ್. ಇಲ್ಲಿ ಯಾವುದರಲ್ಲಿ ಉಳಿತಾಯ ಮತ್ತು ಹೂಡಿಕೆಯಲ್ಲಿ ಸಮತೋಲನ ಇರುತ್ತೆ, ಆದಾಯದ ಬದಲಾವಣೆಯೊಂದಿಗೆ ಇವೆರಡರಲ್ಲೂ ಸಮತೋಲನ ಇರುತ್ತೆ ಅನ್ನುವಂಥದ್ದನ್ನು ಹೇಳ್ತಾರೆ. ಉಳಿತಾಯ ಹೂಡಿಕೆಯ ನಡುವೆ ಅಸಮತೋಲನದ ಸಾಧ್ಯತೆ ಅಂತ. ಉಳಿತಾಯ ಮತ್ತು ಹೂಡಿಕೆ ಪರಸ್ಪರ ಪರಿಪೂರ್ಣವಾಗಿ ಸಮನಾಗಿರ್ತವೆ ಎಂಬ ಕಲ್ಪನೆ ಪ್ರಬಲವಾದ ಟೀಕೆಗೆ ಒಳಗಾಗಿರುತ್ತೆ. ದ ಕ್ಲಾಸಿಸ್ಟ್ ಬಿಲೀವ್ಡ್ ದಟ್ ಸೇವಿಂಗ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಫಾರ್ ಈಕ್ವಲ್ ಅಟ್ ದ ಫುಲ್ ಎಂಪ್ಲಾಯ್ಮೆಂಟ್ ಲೆವೆಲ್ ಆ್ಯಂಡ್ ಇನ್ ಎ ಕೇಸ್ ಆಫ್ ಎನಿ divergence of the equality was brought about by the mechanism of rate of interest. ಬಡ್ಡಿ ದರದ ಬದಲಾವಣೆಯೊಂದಿಗೆ ಬದಲಾವಣೆ ಆಗುತ್ತೆ. ಸದಾಕಾಲ ಆರ್ಥಿಕ ವ್ಯವಸ್ಥೆಯಲ್ಲಿ ಉಳಿತಾಯ ಹೂಡಿಕೆ ಸಮನಾಗಿರುತ್ತೆ ಅನ್ನುವಂಥದ್ದು ಸೇವರ ಮಾರುಕಟ್ಟೆ ನಿಯಮ. ಆದರೆ ಕೇಸ್ ಇದನ್ನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಪರಸ್ಪರ ಅಂದರೆ ಉಳಿತಾಯ ಹೂಡಿಕೆ ಪರಸ್ಪರ ಪರಿಪೂರ್ಣವಾಗಿ ಸಮನಾಗಿರ್ತವೆ ಎಂಬ ಟೀಕೆಯನ್ನು ಇವರು ಟೀಕೆ ಮಾಡ್ತಾರೆ. ಉಳಿತಾಯ ಮತ್ತು ಹೂಡಿಕೆ ವಿವಿಧ ಜನರಿಂದ ವಿವಿಧ ಉದ್ದೇಶಗಳಿಗಾಗಿ ಜರುಗುತ್ತವೆ. ಆದ್ದರಿಂದ ಇವುಗಳ ನಡುವೆ ಅಸಮತೋಲನ ಏರ್ಪಡುವುದು ಸಹಜ ಅಥವಾ ಅನ್ನುವಂಥದ್ದು ಇವರ ಅಭಿಪ್ರಾಯ. ಕೇಸ್ ಹೇಳ್ತಾನೆ ಉಳಿತಾಯ ಹೂಡಿಕೆಯನ್ನು ನಿರ್ಧರಿಸುವ ಅಂಶಗಳು ಬೇರೆ ಬೇರೆ. ಕೇಸ್ ಹೇಳ್ ದಟ್ ಲೆವೆಲ್ ಆಫ್ ಸೇವಿಂಗ್ ಡಿಪೆಂಡ್ ಅಪಾನ್ ದ ಲೆವೆಲ್ ಆಫ್ ಇನ್ಕಮ್ ಆ್ಯಂಡ್ ನಾಟ್ ಆನ್ ದ ರೇಟ್ ಆಫ್ ಇಂಟ್ರೆಸ್ಟ್. ಬಡ್ಡಿಯ ದರದೊಂದಿಗೆ ಅದು ಬದಲಾವಣೆ ಆಗೋದಿಲ್ಲ, ಅಲ್ಲಿ ಹಲವಾರು ಅಂಶಗಳಿಂದಾಗಿ ಬದಲಾವಣೆ ಆಗುತ್ತೆ. ಉಳಿತಾಯವು ಆದಾಯದ ಮಟ್ಟ, ಬಡ್ಡಿಯ ದರ, ದೈನಂದಿನ ವ್ಯವಹಾರಗಳ ಖರ್ಚು, ಭವಿಷ್ಯದ ಆಸೆಗಳನ್ನು ಅವಲಂಬಿಸಿದರೆ ಹೂಡಿಕೆಯು ಬಂಡವಾಳದ ನಿರೀಕ್ಷಿತ ಪ್ರತಿಫಲ ಮತ್ತು ಬಡ್ಡಿಯ ದರವನ್ನು ಅವಲಂಬಿಸಿರುತ್ತೆ ಎನ್ನುವಂಥದ್ದು ಕೇನ್ಸ್ರವರ ಅಭಿಪ್ರಾಯ. ಇಂಪಾರ್ಟೆನ್ಸ್ ಆಫ್ ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ. ಇಂಪಾರ್ಟೆನ್ಸ್ ಆಫ್ ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ. ಇಲ್ಲಿ ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಅಂತಂದರೆ ಇಲ್ಲಿ ಬೇಡಿಕೆ. The classical economists believed that money was demanded for transactions and precautionary purposes. They did not recognize the speculative demand for money because money held for speculative purpose related to idle balance. ದ ಕ್ಲಾಸಿಕಲ್ ಎಕನಾಮಿಕ್ಸ್ ಅಂದರೆ ಸಂಪ್ರದಾಯ ಪಂಥೀಯರು ಹೇಳ್ತಾ ಇದ್ದಾರೆ, ಅವ್ರಿಗೆ ನಂಬಿಕೆ ಏನಪ್ಪ ಅಂತಂದರೆ ಮನಿ ವಾಸ್ ಡಿಮ್ಯಾಂಡೆಡ್ ಫಾರ್ ಟ್ರಾನ್ಸಾಕ್ಷನ್ ಆ್ಯಂಡ್ ಪ್ರಿಕಾಷನರಿ ಪರ್ಪಸ್. ಅಂದರೆ ದೈನಂದಿನ ವ್ಯವಹಾರಗಳಿಗೋಸ್ಕರ ಆಗಲಿ ಅಥವಾ ಭವಿಷ್ಯತ್ತಿನ ಉದ್ದೇಶಗಳಿಗೋಸ್ಕರ ಆಗಲಿ ಅವರು ಈ ಒಂದು ಹಣಕ್ಕೆ ಬೇಡಿಕೆ ಇರುತ್ತೆ ಅಂತ ಹೇಳ್ತಾರೆ. ದೇ ಡಿಡ್ ನಾಟ್ ರೆಕಗ್ನೈಸ್ ದ ಸ್ಪೆಕ್ಯುಲೇಟಿವ್ ಡಿಮ್ಯಾಂಡ್ ಫಾರ್ ಮನಿ ಬಿಕಾಸ್ ಮನಿ ಹೆಲ್ಡ್ ಫಾರ್ ಸ್ಪೆಕ್ಯುಲೇಟಿವ್ ಪರ್ಪಸ್ ರಿಲೇಟೆಡ್ ಟು ಐಡ್ಲ್ ಬ್ಯಾಲೆನ್ಸ್. ಅಂದರೆ ಕೇವಲ ಇವರು ಸಟ್ಟ ವ್ಯಾಪಾರದ ಉದ್ದೇಶಕ್ಕೆ ಡಿಡ್ ನಾಟ್ ರೆಕಗ್ನೈಸ್ ಸ್ಪೆಕ್ಯುಲೇಟಿವ್, ಅಂದರೆ ಸಟ್ಟ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಹಣ ಇರುತ್ತೆ ಅನ್ನೋದನ್ನು ಇವರು ಒಪ್ಕೊಳ್ಳೋದಿಲ್ಲ. ಮನಿ ಬಿಕಾಸ್ ಹೆಲ್ಡ್ ಫಾರ್ ಸ್ಪೆಕ್ಯುಲೇಟಿವ್ ಪರ್ಪಸ್, ಆದರೆ ಹಣ ಅನ್ನುವಂಥದ್ದು ಇರುವಂಥದ್ದೇ ಯಾವುದೋ ಉದ್ದೇಶಕ್ಕೋಸ್ಕರ ಹೆಚ್ಚಾಗಿ ಅಂತಂದರೆ ವ್ಯವಹಾರಗಳನ್ನು ಮಾಡಲಿಕ್ಕೆ, ಅಂದರೆ ಸ್ಪೆಕ್ಯುಲೇಟಿವ್ ಪರ್ಪಸ್ಸಿಗೋಸ್ಕರ ರಿಲೇಟೆಡ್ ಟು ಐಡ್ಲ್ ಬ್ಯಾಲೆನ್ಸ್. ನೆಕ್ಸ್ಟ್, ರಿಜೆಕ್ಷನ್ ಆಫ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ. ಹಣದ ಗುಣಕ ಕ್ವಾಂಟಿಟಿ ಪ್ರಮಾಣ, ಹಣದ ಪ್ರಮಾಣದ ಬಗ್ಗೆ ರಿಜೆಕ್ಷನ್ ಆಫ್ ಕ್ವಾಂಟಿಟಿ ಥಿಯರಿ ಆಫ್ ಮನಿ, ಹಣದ ಒಂದು ಪ್ರಮಾಣದ ಸಿದ್ಧಾಂತವನ್ನು ಇವರು ಒಪ್ಕೊಳ್ಳೋದಿಲ್ಲ. ಅಂದರೆ ಕೇಸ್
rejected the classical quantity theory of money on the ground that increase in money supply will not necessarily lead to rise in price. ಆದಾಯ ಹೆಚ್ಚಾದಂತೆ ಸರಕು ಸೇವೆಗಳ ಬೆಲೆಗಳು ಹೆಚ್ಚಾಗುತ್ತೆ ಅನ್ನುವಂತಹ ಸಂಪ್ರದಾಯ ಪಂಥೀಯರ ವಾದವನ್ನು ಇವರು ಒಪ್ಪೋದಿಲ್ಲ. ಇಟ್ ಈಸ್ ನಾಟ್ ಎಸೆನ್ಷಿಯಲ್ ದಟ್ ಪೀಪಲ್ ಮೇ ಸ್ಪೆಂಡ್ ಆಲ್ ಎಕ್ಸ್ಟ್ರಾ ಮನಿ. ಅಂದರೆ ಜನ ಯಾವುದೇ ರೀತಿಯಲ್ಲೂ ಸಹ ತಮ್ಮ ಎಕ್ಸ್ಟ್ರಾ ಅಂದರೆ ಹೆಚ್ಚು ಬಂದಂತಹ ಆದಾಯವನ್ನು ಖರ್ಚು ಮಾಡೋದಿಲ್ಲ. ದೇ ಮೇ ಡೆಪಾಸಿಟ್ ಇಟ್ ಇನ್ ದ ಬ್ಯಾಂಕ್ ಆರ್ ಸೇವ್. ಅವರು ತಾವೇ ಉಳಿತಾಯವನ್ನು ಮಾಡ್ಕೊಳ್ತಾರೆ ಅಥವಾ ಬ್ಯಾಂಕ್ನಲ್ಲಿ ಉಳಿತಾಯವನ್ನು ಮಾಡ್ತಾರೆ ಅಥವಾ ಠೇವಣಿಗಳನ್ನು ಇಡ್ತಾರೆ. ಹಾಗಾಗಿ ತಮಗೆ ಬಂದಂತಹ ಅಷ್ಟೂ ಆದಾಯವನ್ನು ಅವರು ಖರ್ಚು ಮಾಡೋದಿಲ್ಲ ಅನ್ನುವಂಥದ್ದು ಕೇನ್ಸನ ವಾದ. ಆದರೆ ಕ್ಲಾಸಿಕಲ್ ಅವ್ರು ಹೇಳ್ತಾರೆ ಅವ್ರು ಬಂದಂತಹ ಆದಾಯ ಎಲ್ಲವನ್ನ ಸಹ ಖರ್ಚು ಮಾಡ್ತಾರೆ ಅಂತ. ಆದರೆ ಕೇನ್ಸ್ ಅದನ್ನು ಒಪ್ಪೋದಿಲ್ಲ. ಸೊ ದ ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಮನಿ ಅಂದರೆ ಹಣದ ಒಂದು ವೇಗ ಮೇ ಸ್ಲೋ ಡೌನ್ ಆ್ಯಂಡ್ ನಾಟ್ ರಿಮೈನ್ ಕಾನ್ಸ್ಟೆಂಟ್. ಮತ್ತು ಅದು ತುಂಬ ನಿಧಾನಗತಿಯಲ್ಲಿ ಚಲಿಸುತ್ತೆ ಮತ್ತು ಸ್ಥಿರವಾಗಿರೋದಿಲ್ಲ. ದಸ್ ವಿ ಇನ್ ದ ಇಕ್ವೇಷನ್ mv=pt ಮೇ ವೆರಿ. ಮೋರ್ ಆ್ಯನ್ ಇನ್ಕ್ರೀಸ್ ಇನ್ ಮನಿ ಸಪ್ಲೈ ಮೇ ಲೀಡ್ ಟು ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್. ನಿಮ್ಮ ಹಣದ ಪೂರೈಕೆ ಹೆಚ್ಚಾದರೆ ಈ ಹೂಡಿಕೆ ಸಹ ಹೆಚ್ಚಾಗುತ್ತೆ ಅಂತ. ಎಂಪ್ಲಾಯ್ಮೆಂಟ್ ಔಟ್ಪುಟ್ ಇಫ್ ದೇರ್ ಆರ್ ಐಡ್ಲ್ ರಿಸೋರ್ಸಸ್ ಇನ್ ದ ಎಕಾನಮಿ. ಆದರೆ ಉದ್ಯೋಗ ಮತ್ತು ಉತ್ಪನ್ನ ಅನ್ನುವಂಥದ್ದು ಆರ್ಥಿಕ ವ್ಯವಸ್ಥೆ ಸಂಪನ್ಮೂಲಗಳಲ್ಲಿ ಅದೇನಾಗಿರುತ್ತೆ, ಆರ್ಥಿಕ ಸಂಪನ್ಮೂಲಗಳಲ್ಲಿ ಅಥವಾ ಬೆಲೆಗಳ ಒಂದು ಐಡ್ಲ್ ರಿಸೋರ್ಸ್ ಇನ್ ದ ಎಕಾನಮಿ ಆ್ಯಂಡ್ ದ ಪ್ರೈಸ್ ಲೆವೆಲ್. ಬೆಲೆಯನ್ನು ನಿರ್ಧರಿಸೋದ್ರಲ್ಲಿ ಅದು ಏನೂ ಕಾರ್ಯವನ್ನು ನಿರ್ವಹಿಸೋದಿಲ್ಲ. ಮೇ ನಾಟ್ ಬಿ ಅಫೆಕ್ಟೆಡ್. ಇದರ ಮೇಲೆ ಯಾವುದೇ ರೀತಿಯ ಪರಿಣಾಮವನ್ನು ಬೀರೋದಿಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ನೆಕ್ಸ್ಟ್, ಮನಿ ನಾಟ್ ನ್ಯೂಟ್ರಲ್. ಹಣ ಅನ್ನುವಂತಹದ್ದು ನ್ಯೂಟ್ರಲ್ ಆಗಿರೋ ಸ್ಥಿರ ಆಗಿರೋದಿಲ್ಲ. ದ ಕ್ಲಾಸಿಕಲ್ ಎಕನಾಮಿಕ್ಸ್ ರಿಗಾರ್ಡ್ ಮನಿ ಆಸ್ ನ್ಯೂಟ್ರಲ್. ಅಂದರೆ ಅದಕ್ಕೆ ಯಾವುದೇ ಮಹತ್ವ ಇಲ್ಲ. ದೇರ್ ಫೋರ್ ದೇ ಎಕ್ಸ್ಕ್ಲೂಡ್ ದ ಥಿಯರಿ ಆಫ್ ಔಟ್ಪುಟ್. ಅಂದರೆ ಇಲ್ಲಿ ನಾವು ಉತ್ಪನ್ನ ಅಥವಾ ಏನು ಉತ್ಪನ್ನ ಅಂತ ಕರಿತಾರೆ ಈ ಒಂದು ಉತ್ಪನ್ನದ ಸಿದ್ಧಾಂತಕ್ಕೆ ನಾವು ಹೋಲಿಕೆಯನ್ನು ಮಾಡ್ಕೊಂಡು ನೋಡಿದಾಗ ಇದಕ್ಕೆ ಯಾವುದೇ ಮಹತ್ವ ಅನ್ನುವಂಥದ್ದಿಲ್ಲ. ಎಂಪ್ಲಾಯ್ಮೆಂಟ್ ಆ್ಯಂಡ್ ಇಂಟರೆಸ್ಟ್ ರೇಟ್ ಫ್ರಮ್ ಮಾನಿಟರಿ ಥಿಯರಿ. ಹಣಕಾಸಿನ ಸಿದ್ಧಾಂತದಲ್ಲಿ ಅಥವಾ ಹಣದ ಸಿದ್ಧಾಂತದಲ್ಲಿ ಪ್ರಮುಖವಾಗಿರುವಂಥದ್ದು ಬಡ್ಡಿಯ ದರ ಅನ್ನುವಂಥದ್ದು ಮತ್ತು ಉದ್ಯೋಗ ಅನ್ನುವಂಥದ್ದು. ಅಕಾರ್ಡಿಂಗ್ ಟು ದೆಮ್ ದ ಲೆವೆಲ್ ಆಫ್ ಔಟ್ಪುಟ್ ಆ್ಯಂಡ್ ಎಂಪ್ಲಾಯ್ಮೆಂಟ್ ಆ್ಯಂಡ್ ದ ಈಕ್ವಿಲಿಬ್ರಿಯಂ ರೇಟ್ ಆಫ್ ಇಂಟರೆಸ್ಟ್ ವರ್ ಡಿಟರ್ಮೈನ್ಡ್ ಬೈ ರಿಯಲ್ ಫೋರ್ಸಸ್. ಆದರೆ ಇವರು ಹೇಳ್ತಾ ಇದ್ದಾರೆ ಉತ್ಪನ್ನ ಅನ್ನುವಂತಹದ್ದು ಅಥವಾ ಉದ್ಯೋಗ ಅನ್ನುವಂತಹದ್ದು ಅವರ ಒಂದು ಈಕ್ವಿಲಿಬ್ರಿಯಂ ರೇಟ್ ಆಫ್ ಇಂಟರೆಸ್ಟ್ ಬಡ್ಡಿಯ ದರದಿಂದ ನಿರ್ಧಾರ ಆಗುತ್ತೆ, ಬಡ್ಡಿಯ ಸಮತೋಲನ ದರದಿಂದ ನಿರ್ಧಾರ ಆಗುತ್ತೆ ಅನ್ನುವಂಥದ್ದು ವಾಸ್ತವಿಕವಾಗಿ ಅನ್ನುವಂಥದ್ದು ಇವರ ಅಭಿಪ್ರಾಯ. ಎಂಟನೇದು ರಿಫ್ಯೂಷನ್ ಆಫ್ ವೇಜ್ ಕಟ್. ರಿಫ್ಯೂಷನ್ ಆಫ್ ವೇಜ್ ಕಟ್, ಕೂಲಿಯ ಕಡಿತ ಅಪ್ರಾಯೋಗಿಕವಾದುದು ಅಥವಾ ಸರಿಯಲ್ಲ ಅಂತ. ಕೇಸ್ ರಿಫ್ಯೂಟೆಡ್ ದ ಪಿಗ್ವೇನ್ ಫಾರ್ಮುಲೇಷನ್ ದಟ್ ಎ ಕಟ್ ಆಫ್ ಇನ್ ಮನಿ ವೇಜ್ ಕುಡ್ ಅಚೀವ್ ಫುಲ್ ಎಂಪ್ಲಾಯ್ಮೆಂಟ್. ಕೂಲಿಯ ಕಡಿತ ನೀತಿಯನ್ನು ಪೆಗು ಹೇಳ್ತಾನೆ. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಅಪೂರ್ಣ ಉದ್ಯೋಗ ಉಂಟಾದದ್ದೇ ಆದರೆ ನಾವೇನು ಮಾಡ್ಬೋದು, ಕೂಲಿ ಕಡಿತವನ್ನು ಮಾಡುವ ಮೂಲಕ ಪೂರ್ಣೋದ್ಯೋಗವನ್ನು ಸಾಧಿಸ್ಬೋದು ಅಂತ. ಆದರೆ ಕೇನ್ಸ್ ಇದನ್ನು ಅವ್ರು ಒಪ್ಪೋದಿಲ್ಲ. ಆರ್ಥಿಕ ವ್ಯವಸ್ಥೆಯಲ್ಲಿ ಇದು ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಇದರಿಂದಾಗಿ ಪೂರ್ಣೋದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ. ದ ಗ್ರೇಟೆಸ್ಟ್ ಪಾಲಿಸಿ ಇನ್ ಫಿಗೂಸ್ ಅನಾಲಿಸಿಸ್ ವಾಸ್ ದಟ್ ಎಕ್ಸ್ಟೆಂಡೆಡ್ ದ ಆರ್ಗ್ಯುಮೆಂಟ್ ಟು ದ ಎಕಾನಮಿ ವಿಚ್ ವಾಸ್ ಅಪ್ಲಿಕೇಬಲ್ ಟು ಎ ಪರ್ಟಿಕ್ಯುಲರ್ ಇಂಡಸ್ಟ್ರಿ. ಇದು ಯಾವುದೋ ಒಂದು ಇಂಡಸ್ಟ್ರಿಗೆ ಅನುಭವ ಆಗ್ಬೋದು, ಆದರೆ ಇಡೀ ಆರ್ಥಿಕ ವ್ಯವಸ್ಥೆಗೆ ಇದನ್ನು ಅನುಸರಿಸಲಿಕ್ಕೆ ಸಾಧ್ಯತೆ ಇಲ್ಲ. ರಿಡಕ್ಷನ್ ಇನ್ ವೇಜ್ ರೇಟ್ ಏಕೆನ್ ಬೈ ಇನ್ಕ್ರೀಸ್ ಎಂಪ್ಲಾಯ್ಮೆಂಟ್ ಇನ್ ಆನ್ ಇಂಡಸ್ಟ್ರಿ ಬೈ ರಿಡ್ಯೂಸಿಂಗ್ ಕಾಸ್ಟ್ ಆ್ಯಂಡ್ ಇನ್ಕ್ರೀಸಿಂಗ್ ಡಿಮ್ಯಾಂಡ್. ನೀವು ಯಾವ ಒಂದು ಇದರಲ್ಲಿ ನಾವು ಹಣವನ್ನು ಅಂದರೆ ಕೂಲಿಯನ್ನು ಕಡಿತ ಮಾಡ್ತಿರೋ ಅಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗ್ತವೆ, ಮತ್ತು ರಿಡ್ಯೂಸಿಂಗ್ ಕಾಸ್ಟ್ ವೆಚ್ಚ ಕಡಿಮೆ ಆಗುತ್ತೆ, ಇನ್ಕ್ರೀಸಿಂಗ್ ಬೇಡಿಕೆ ಹೆಚ್ಚಾಗುತ್ತೆ. ಬಟ್ ದ ಅಡಾಪ್ಷನ್ ಆಫ್ ಸಚ್ ಎ ಪಾಲಿಸಿ ಫಾರ್ ದ ಎಕಾನಮಿ ಲೀಡ್ಸ್ ಟು ರಿಡಕ್ಷನ್ ಇನ್ ಎಂಪ್ಲಾಯ್ಮೆಂಟ್ ಅಂತ. ಹಾಗಾಗಿ ನಾವು ಯಾವುದನ್ನು ಈ ಒಂದು ಪಾಲಿಸಿಯನ್ನು ಅಥವಾ ಅಂದರೆ ಏನು ವೇಜ್ ಕಟ್ ಪಾಲಿಸಿಯನ್ನು ಅಪ್ಲೈ ಮಾಡ್ಕೊಂಡಿದ್ದೇ ಆದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ನಾವು ಪೂರ್ಣೋದ್ಯೋಗವನ್ನು ತರಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥದ್ದು ಕೇನ್ಸಿನ ವಾದ. ರಿಡಕ್ಷನ್ ಇನ್ ಎಂಪ್ಲಾಯ್ಮೆಂಟ್ ಎಕಾನಮಿ ಲೀಡ್ಸ್ ಟು ಎ ರಿಡಕ್ಷನ್. ಅಂದರೆ ಇಲ್ಲಿ ಪೂರ್ಣೋದ್ಯೋಗವನ್ನು ನಾವು ತರಲಿಕ್ಕಾಗಲ್ಲ. ದೇರ್ ಈಸ್ ಎ ಜನರಲ್ ವೇಜ್ ಕಟ್. ನೀವು ಸಾಮಾನ್ಯವಾದಂತಹ ಒಂದು ಕೂಲಿಯ ಕಡಿತವನ್ನು ಮಾಡಿದ್ದೇ ಆದರೆ ದ ಇನ್ಕಮ್ ಆಫ್ ವರ್ಕರ್ ಈಸ್ ರೆಡ್ಯೂಸ್. ಸಹಜವಾಗಿ ಅಲ್ಲಿ ಉದ್ಯೋಗಾವಕಾಶಗಳು ಅಂದರೆ ಕಾರ್ಮಿಕರು ಕೆಲಸವನ್ನು ಕಳ್ಕೊಳ್ಳೋದಂದರೆ ಅವರ ಆದಾಯ ಕಡಿಮೆ ಆಗುತ್ತೆ. ಎಸ್ ಎ ರಿಸಲ್ಟ್ ಅಗ್ರಿಗೇಟ್ ಡಿಮ್ಯಾಂಡ್ ಫಾಸ್ಟ್ ಲೀಡಿಂಗ್ ಟು ಎ ಡಿಕ್ಲೈನ್ ಇನ್ ಎಂಪ್ಲಾಯ್ಮೆಂಟ್. ಯಾವಾಗ ಅವರ ಒಂದು ಆದಾಯ ಕಡಿಮೆ ಆಗುತ್ತೋ ಆಗ ಅವರ ಬೇಡಿಕೆ ಸಹ ಕಡಿಮೆ ಆಗುತ್ತೆ. ಪರಿಣಾಮವಾಗಿ ಉದ್ಯೋಗಾವಕಾಶಗಳು ಲೀಡಿಂಗ್ ಟು ಎ ಡಿಕ್ಲೈನ್ ಇನ್ ಎಂಪ್ಲಾಯ್ಮೆಂಟ್, ನಿರುದ್ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ ಅಥವಾ ಉದ್ಯೋಗಾವಕಾಶಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು ಇವರ ವಾದ. ಅದೇ ಇವರ ಪ್ರಕಾರ ಕೂಲಿಯ ಇಳಿತದಿಂದ ಕಾರ್ಮಿಕರ ಜೀವನ ಸ್ಥಿತಿ ಹದಗೆಡುತ್ತೆ. ಪರಿಣಾಮ ಶ್ರಮದಕ್ಷತೆ ಉತ್ಪಾದನೆ ಕುಂಠಿತಗೊಳ್ಳುತ್ತೆ. ಕೂಲಿಯ ಕಡಿತ ನೀತಿ ಸೈದ್ಧಾಂತಿಕವಾಗಿ ಪ್ರಾಯೋಗಿಕವಾಗಿ ನಿಜದ ಸ್ಥಿತಿಯಲ್ಲಿಯೂ
ಇಲ್ಲದಂತಹದ್ದಾಗಿದೆ. ಸೈದ್ಧಾಂತಿಕವಾಗಿ ಗಮನಿಸಿದಾಗ ಕೂಲಿ ಕಡಿತದಿಂದ ನಿರುದ್ಯೋಗ ನಿವಾರಣೆಯಾಗುವ ಬದಲು ಹೆಚ್ಚಾಗುವ ಸಾಧ್ಯತೆಗಳೇ ಹೆಚ್ಚು. ಕೆಲಸಗಾರರು ಕೂಲಿಯನ್ನು ಕಡಿಮೆ ಮಾಡಿದಾಗ ಕೊಳ್ಳುವ ಶಕ್ತಿ ಕಡಿಮೆಯಾಗಿ ಸರಕುಗಳಿಗೆ ಬೇಡಿಕೆ ಕುಸಿಯುತ್ತೆ, ಉತ್ಪಾದನೆ ಪ್ರಮಾಣ ಕುಸಿಯುತ್ತೆ, ನಿರುದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ. ಕಾರ್ಮಿಕರು ವೇತನ ಕಡಿತ ನೀತಿಯನ್ನು ಒಪ್ಪಿಕೊಳ್ಳಲು ಸಿದ್ಧರಿರುವುದಿಲ್ಲ. ವೇತನ ಕಡಿತಕ್ಕೆ ಬದಲಾಗಿ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸುವ ಮೂಲಕ ನಿರುದ್ಯೋಗಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ಅಗ್ರಿಗೇಟ್ ಡಿಮ್ಯಾಂಡ್ ಕಾಸ್ ಲೀಡಿಂಗ್ ಟು ಎ ಡಿಕ್ಲೈನ್ ಇನ್ ಎಂಪ್ಲಾಯ್ಮೆಂಟ್. ನೀವು ನಿರುದ್ಯೋಗವನ್ನು ನಿವಾರಣೆ ಮಾಡಬೇಕು ಅಂದರೆ ನಿಮ್ಮ ಅಗ್ರಿಗೇಟ್ ಡಿಮ್ಯಾಂಡ್ ಅಂದರೆ ಪರಿಣಾಮಕಾರಿ ಬೇಡಿಕೆಯನ್ನು ಹೆಚ್ಚಿಸಬೇಕು ಅನ್ನುವಂಥದ್ದು ಕೇನ್ಸನ ವಾದ. ನೋ ಡೈರೆಕ್ಟ್ ಆ್ಯಂಡ್ ಪ್ರೊಪೋರ್ಷನೇಟ್ ರಿಲೇಷನ್ ಬಿಟ್ವೀನ್ ಮನಿ ಆ್ಯಂಡ್ ರಿಯಲ್ ವೇಜಸ್. ನೋ ಡೈರೆಕ್ಟ್ ಆ್ಯಂಡ್ ಪ್ರೊಪೋರ್ಷನೇಟ್ ರಿಲೇಷನ್ ಅಂದರೆ ನೇರ ಒಂದು ಸಂಬಂಧ ಯಾವುದ್ರ ಬಗ್ಗೆ, ಮನಿ ಮತ್ತು ರಿಯಲ್ ವೇಜ್, ಹಣ ಮತ್ತು ನೈಜ ಕೂಲಿಯ ನಡುವೆ ಇರಲು ಅಂತ. ಉಳಿತಾಯ ಮತ್ತು ಹೂಡಿಕೆ ನಡುವೆ ಹಣವು ನೈಜ ಕೂಲಿಯು ಅಸಂಗತ ಕಲ್ಪನೆ ಅನ್ನುವಂಥದ್ದು ರೀತಿಯಲ್ಲಿ ಹೇಳ್ತಾರೆ. ಕೇನ್ಸ್ ಆಲ್ಸೋ ಡಿಡ್ ನಾಟ್ ಅಕ್ಸೆಪ್ಟ್ ದ ಕ್ಲಾಸಿಕಲ್ ವ್ಯೂ ದಟ್ ದೇರ್ ವಾಸ್ ಎ ಡೈರೆಕ್ಟ್ ಆ್ಯಂಡ್ ಪ್ರೊಪೋರ್ಷನೇಟ್ ರಿಲೇಷನ್ಶಿಪ್ ಬಿಟ್ವೀನ್ ಮನಿ ವೇಜಸ್ ಆ್ಯಂಡ್ ರಿಯಲ್ ವೇಜಸ್. ಹಣದ ಕೂಲಿಗೂ ನೈಜ ಕೂಲಿಗೂ ವ್ಯತ್ಯಾಸ ಇದೆ ಅನ್ನುವಂಥದ್ದು. ಅಂದರೆ ಇವನ ಪ್ರಕಾರ ಅಕಾರ್ಡಿಂಗ್ ಟು ಹಿಮ್ ದೆರ್ ಈಸ್ ಆ್ಯನ್ ಇನ್ವರ್ಸ್ ರಿಲೇಷನ್ ಬಿಟ್ವೀನ್ ದ ಟು. ಇವೆರಡರ ಮಧ್ಯೆ ಒಂದು ಇನ್ವರ್ಸ್ ರಿಲೇಷನ್ಶಿಪ್ ಇದೆ. ವೆನ್ ಮನಿ ವೇಜ್ ಫಾಲ್ ರಿಯಲ್ ವೇಜ್ ರೈಸ್. ನಿಮ್ಮ ಹಣದ ಒಂದು ಕೂಲಿ ಕಡಿಮೆ ಆದರೆ ನೈಜ ಕೂಲಿ ಎನ್ನುವಂಥದ್ದು ಎಫೆಕ್ಟ್ ಆಗುತ್ತೆ, ಅಂದರೆ ಹೆಚ್ಚಾಗುತ್ತೆ, ಅಂದರೆ ವೈಸ ವರ್ಷ. ಇದು ವಿರುದ್ಧಾತ್ಮಕವಾದಂತಹ ಸಂಬಂಧವನ್ನು ಹೊಂದಿದೆ ಅನ್ನುವಂಥದ್ದು. ದೇರ್ ಫಾರ್ ಎ ರಿಡಕ್ಷನ್ ಇನ್ ದ ಮನಿ ವೇಜ್. ನಿಮ್ಮ ಹಣದ ಕೂಲಿಯನ್ನು ಹಣರೂಪಿ ಕೂಲಿಯನ್ನು ಕಡಿಮೆ ಮಾಡಿದರೆ ಆದರೆ ವುಡ್ ನಾಟ್ ರೆಡ್ಯೂಸ್ ದ ರಿಯಲ್ ವೇಜ್. ನೀವು ನೈಜ ಕೂಲಿಯನ್ನು ಕಡಿಮೆ ಮಾಡಲಿಕ್ಕಾಗಲ್ಲ. ಎಸ್ ದ ಕ್ಲಾಸಿಸ್ಟ್ ಬಿಲೀವ್ಡ್, ಅಂದರೆ ಸಂಪ್ರದಾಯ ಪಂಥೀಯರ ನಂಬಿಕೆ ಏನಪ್ಪ ಅಂದರೆ ರ್ಯಾದರ್ ಇಟ್ ವುಡ್ ಇನ್ಕ್ರೀಸ್ ಇಟ್. ದಿಸ್ ಈಸ್ ಬಿಕಾಸ್ ದ ಮನಿ ವೇಜ್ ಕಟ್ ವಿಲ್ ರೆಡ್ಯೂಸ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಪ್ರೈಸ್ ಬೈ ಮೋರ್ ದ್ಯಾನ್ ದ ಫಾರ್ಮರ್. ಅಂದರೆ ಸಂಪ್ರದಾಯ ಪಂಥೀಯರು ಹೇಳ್ತಾ ಇದ್ದಾರೆ ನೈಜ ಕೂಲಿಯನ್ನು ಗಣನೆಗೆ ತೆಗೆದುಕೊಳ್ತಾರೆ ಇವರು. ಇವ್ರ ಪ್ರಕಾರ ಏಕಪಕ್ಷೀಯವಾಗಿ ಮಾಲೀಕರೇ ಕೂಲಿಯ ದರವನ್ನು ನಿರ್ಧರಿಸ್ತಾರೆ. ಇದು ಸತ್ಯಕ್ಕೆ ದೂರವಾದ ಸಂಗತಿ. ಏಕೆಂದರೆ ಕೂಲಿಯನ್ನು ನಿರ್ಧರಿಸೋರು ಯಾರಪ್ಪ ಅಂದರೆ ಮಾಲೀಕ ಮತ್ತು ಕಾರ್ಮಿಕರ ನಡುವಿನ ಚೌಕಾಸಿ ಶಕ್ತಿ ಅಥವಾ ಘರ್ಷಣೆಯ ಮೂಲಕ ನಿರ್ಧಾರ ಆಗುತ್ತೆ. ಕೂಲಿಯ ಹಣದ ರೂಪದಲ್ಲಿರುತ್ತೆ ಅನ್ನುವಂಥದ್ದು ಇವರ ಅಂದರೆ ಕೇಸ್ರವರ ಅಭಿಪ್ರಾಯ. ಕೂಲಿ ಅನ್ನುವಂಥದ್ದು ಯಾರೋ ಒಬ್ಬರು ನಿರ್ಧಾರ ಮಾಡುವಂಥದ್ದಲ್ಲ, ಕಾರ್ಮಿಕ ಮತ್ತು ಮಾಲೀಕ ಇಬ್ಬರು ಸೇರಿ ಕೂಲಿಯನ್ನು ನಿರ್ಧಾರ ಮಾಡಬೇಕಾಗುತ್ತೆ ಅನ್ನುವಂಥದ್ದು. ಸ್ಟೇಟ್ ಇಂಟರ್ವೆನ್ಷನ್ ಎಸೆನ್ಷಿಯಲ್. ಸರ್ಕಾರದ ಮಧ್ಯಪ್ರವೇಶಕ್ಕೆ ಅಗತ್ಯತೆ. ಕೇಸ್ ಡಿಡ್ ನಾಟ್ ಅಗ್ರಿ with Pigou that frictional small adjustment alone account for failure to utilize fully our productive power. Frictional small adjustment ಅಂತ ಇಲ್ಲಿ account for failure to utilize fully our productive power. The capitalist system is such that left to itself it is incapable of using productive power fully. Therefore, state intervention is necessary. ಕೇನ್ಸ್ ಹೇಳ್ತಾ ಇದ್ದಾರೆ ಡಿಡ್ ನಾಟ್ ಅಗ್ರಿ ವಿತ್ ಪಿಗೂರವರ ಪ್ರಕಾರ ಏನು ಕೂಲಿ ಕಡಿತ ನೀತಿಯನ್ನು ಅನುಸರಿಸುವ ಮೂಲಕ ಉದ್ಯೋಗವನ್ನು ನಾವು ಹೆಚ್ಚಿಸ್ಬೋದು, ಸರ್ಕಾರ ಮಧ್ಯಪ್ರವೇಶದ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೋ ಅದನ್ನು ಅವರು ಒಪ್ಪೋದಿಲ್ಲ. ಇಲ್ಲಿ ಸ್ಮಾಲ್ ಒಂದು ಅಡ್ಜಸ್ಟ್ಮೆಂಟ್ ಅಲೋನ್ ಅಕೌಂಟ್ ಫಾರ್ ಫೇಲ್ಯೂರ್ ಟು ಯುಟಿಲೈಸ್ ಫುಲ್ ಅವರ್ ಪ್ರೊಡಕ್ಟಿವ್ ಪವರ್. ನಾವು ನಮ್ಮ ಒಂದು ಉದ್ಯೋಗವನ್ನು ಅಂದರೆ ಉತ್ಪಾದನಾ ಸಾಮರ್ಥ್ಯವನ್ನು ಪೂರ್ಣವಾಗಿ ಬಳಸ್ಕೊಂಡು ಅದನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನೋದಾದರೆ ಯಾವುದೇ ರೀತಿಯಲ್ಲಿ ಫೇಲ್ಯೂರ್ ಟು ಯುಟಿಲೈಸ್ ಫುಲ್ ಅಂದರೆ ನಾವು ಉತ್ಪಾದನೆ ಅನ್ನುವಂಥದ್ದು ಏನಾಗುತ್ತೆ ಅಲ್ಲಿ ಫೇಲ್ಯೂರ್ ಆಗಿಬಿಡುತ್ತೆ. ನಾವು ಫ್ರಿಕ್ಷನಲ್ ಅಡ್ಜಸ್ಟ್ಮೆಂಟನ್ನು ಮಾಡಲಿಕ್ಕೆ ಹೋದರೆ ಅದು ನಾವು ಫೇಲ್ಯೂರ್ ಆಗ್ತೀವಿ. ದ ಕ್ಯಾಪಿಟಲಿಸ್ಟ್ ಸಿಸ್ಟಮ್ ಹಾಗಾಗಿ ಬಂಡವಾಳಶಾಹಿ ಪದ್ಧತಿ ಹೇಳ್ತೆ ಇಸ್ ಸಚ್ ದಟ್ ಲೆಫ್ಟ್ ಟು ಇಟ್ ಸೆಲ್ಫ್ ಇಟ್ ಈಸ್ ಇನ್ಕೇಪಬಲ್. ಇದನ್ನು ನಾವು ಮಾಡಲಿಕ್ಕೆ ಅಸಮರ್ಥರು ಆಫ್ ಯೂಸಿಂಗ್ ಪ್ರೊಡಕ್ಟಿವ್ ಪವರ್ಫುಲಿ. ಹೆಚ್ಚು ಉತ್ಪಾದನೆಯನ್ನು ಅಥವಾ ಒಂದು ಧನಾತ್ಮಕವಾದಂತಹ ಉತ್ಪಾದನೆಯನ್ನು ಹೆಚ್ಚಿಸಲಿಕ್ಕೆ ನಾವು ಅಸಮರ್ಥರಾಗ್ತೀವಿ. ದೇರ್ಫೋರ್ ಸ್ಟೇಟ್ ಇಂಟರ್ವೆನ್ಷನ್ ಈಸ್ ನೆಸೆಸರಿ. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಈ ಒಂದು ಸರ್ಕಾರದ ಮಧ್ಯಪ್ರವೇಶ ಅನ್ನುವಂಥದ್ದು ಬೇಕೇ ಬೇಕು. ನಾವು ಉತ್ಪಾದನೆಯನ್ನು ಹೆಚ್ಚಿಸಬೇಕು, ಉದ್ಯೋಗಾವಕಾಶಗಳನ್ನು ಸೃಷ್ಟಿ ಮಾಡಬೇಕು ಅಂತ ಅಂದರೆ ಅನ್ನುವಂಥದ್ದು ಕೇನ್ಸ್ರವರ ವಾದ. ನೆಕ್ಸ್ಟ್ ಲಾಂಗ್ ರನ್ ಅನಾಲಿಸಿಸ್ ಅನ್ರಿಯಲಿಸ್ಟಿಕ್. ಲಾಂಗ್ ರನ್ ಅನಾಲಿಸಿಸ್ ಅನ್ರಿಯಲಿಸ್ಟಿಕ್ ದೀರ್ಘಾವಧಿ ಅನ್ನುವಂಥದ್ದು. ಆರ್ಥಿಕ ವ್ಯವಸ್ಥೆಯಲ್ಲಿ ದ ಕ್ಲಾಸಿಸ್ಟ್ ಬಿಲೀವ್ಡ್ ಇನ್ ದ ಲಾಂಗ್ ರನ್ ಫುಲ್ ಎಂಪ್ಲಾಯ್ಮೆಂಟ್. ಅರ್ಥಹೀನವಾದಂತಹ ದೀರ್ಘಾವಧಿಯ ವಿಶ್ಲೇಷಣೆ. ಲಾಂಗ್ ರನ್ ಅನಾಲಿಸಿಸ್ ಅನ್ರಿಯಲಿಸ್ಟಿಕ್ ಅಂದರೆ ಅರ್ಥಹೀನ ಅಥವಾ ಮೀನಿಂಗ್ಲೆಸ್ ಅಂತ ಅಥವಾ ಅಸಂಬದ್ಧ. ದ ಕ್ಲಾಸಿಸ್ಟ್ ಬಿಲೀವ್ಡ್ ಇನ್ ದ ಲಾಂಗ್ ರನ್ ಫುಲ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಮ್ ಥ್ರೂ ಎ ಸೆಲ್ಫ್ ಅಡ್ಜಸ್ಟಿಂಗ್ ಪ್ರೋಸೆಸ್
Keynes had no patience to wait for the long period for a he believed that in the long run we all are dead. ದೀರ್ಘಾವಧಿಯಲ್ಲಿ ಆರ್ಥಿಕ ವ್ಯವಸ್ಥೆ ಸ್ವಯಂ ಹೊಂದಾಣಿಕೆಯನ್ನು ಮಾಡಿಕೊಡುತ್ತೆ, ತನ್ನಷ್ಟಕ್ಕೆ ತಾನೇ ಸರಿ ಹೊಂದುತ್ತೆ ಅನ್ನುವಂಥದ್ದು ಸಂಪ್ರದಾಯ ಪಂಥೀಯರ ವಾದ. ಆದರೆ ಕೇನ್ಸ್ ಇದನ್ನು ಸಂಪೂರ್ಣವಾಗಿ ಅಲ್ಲಗಳಿತಾನೆ, ಯಾಕೆಂದರೆ ದೀರ್ಘಾವಧಿಯಲ್ಲಿ ಅವನಿಗೆ ನಂಬಿಕೆ ಇರಲಿಲ್ಲ. ಕೇನ್ಸ್ ಹ್ಯಾಡ್ ನೋ ಪೇಷನ್ಸ್ ಟು ವೆಯ್ಟ್ ಫಾರ್ ದ ಲಾಂಗ್ ಪೀರಿಯಡ್. ಆತ ದೀರ್ಘಾವಧಿಯವರೆಗೆ ಕಾಯಲಿಕ್ಕೆ ಸಾಧ್ಯತೆಯೇ ಇಲ್ಲ, ಯಾವುದೇ ರೀತಿಯಲ್ಲೂ ಸಹ ಅವನಿಗೆ ಪೇಷನ್ಸ್ ಅನ್ನುವಂಥದ್ದಿಲ್ಲ ಅಂತ ಹೇಳ್ತಾನೆ. ಇನ್ ದ ಲಾಂಗ್ ರನ್ ವಿ ಆರ್ ಆಲ್ ಡೆಡ್. ಆರ್ಥಿಕ ವ್ಯವಸ್ಥೆ ಅಂದರೆ ದೀರ್ಘಾವಧಿಯಲ್ಲಿ ಎಲ್ಲವೂ ಆರ್ಥಿಕ ವ್ಯವಸ್ಥೆ ಸರಿ ಹೋಗ್ಬಿಡುತ್ತೆ ಅನ್ನುವಂಥದ್ದನ್ನು ನಾನು ಒಪ್ಪೋದಿಲ್ಲ. ಯಾಕೆಂದರೆ ದೀರ್ಘಾವಧಿಯಲ್ಲಿ ಎಲ್ಲವೂ ಸರಿ ಹೋದರೂ ಸಹ ಏನೂ ಪ್ರಯೋಜನ ಇಲ್ಲ, ಯಾಕೆಂದರೆ ನಾವೆಲ್ಲರೂ ಸಹ ನಿಧನ ಹೊಂದಿರ್ತೇವೆ. ಎಸ್ ಪಾಯಿಂಟೆಡ್ ಬೈ ಶುಂಪೀಟರ್, his philosophy of life was essentially a short-term philosophy. His analysis is confined to short-term phenomena. Unlike the classics, he assumes states, habits, techniques and production, supply of labor, etc. to be constant during the short period and so neglects long-run influences on demand. ಅಂದರೆ ಅರ್ಥಹೀನವಾದಂತಹ ದೀರ್ಘಾವಧಿ ಅಂತಂದರೆ ಇಲ್ಲಿ ಸಂಪ್ರದಾಯ ವಿಶ್ಲೇಷಣೆ ಅಂತಂದರೆ ಸಾಂಪ್ರದಾಯ ಪಂಥದ ಉದ್ಯೋಗ ಸಿದ್ಧಾಂತ ದೀರ್ಘಾವಧಿಯಲ್ಲಿ ಸಂಭವಿಸದ ವಿಶ್ಲೇಷಣೆಯನ್ನು ವಿಶ್ಲೇಷಣೆ ಮಾಡುತ್ತೆ. ದೀರ್ಘಾವಧಿ ವಿಶ್ಲೇಷಣೆಯನ್ನು ಉಗ್ರವಾಗಿ ಟೀಕೆ ಮಾಡ್ತಾನೆ. ದೀರ್ಘಾವಧಿಯಲ್ಲಿ ನಾವೆಲ್ಲ ಸತ್ತೋಗ್ತೀವಿ ಅಂತ ಹೇಳ್ತಾನೆ. ಇವನ ಪ್ರಕಾರ ದೀರ್ಘಾವಧಿಗೆ ಅನಗತ್ಯ ಪ್ರಾಮುಖ್ಯತೆ ನೀಡಿರುವುದು ಸರಿಯಲ್ಲ. ಅಲ್ಪಾವಧಿಯ ವಿಶ್ಲೇಷಣೆಗೆ ಮಹತ್ವ ನೀಡ್ತಾನೆ. ಆರ್ಥಿಕ ಸಂಗತಿಗಳು ದೀರ್ಘಾವಧಿ ವಿಶ್ಲೇಷಣೆಯಲ್ಲಿ ದಾರಿ ತಪ್ಪಿಸುವಂತಹದ್ದು ಎಂಬುದು ಅವನ ನಿಲುವು. ಇನ್ ದ ಲಾಂಗ್ ಶಾರ್ಟ್ ಪೀರಿಯಡ್ ಇಟ್ಸ್ ಎ ನೆಗ್ಲೆಕ್ಟ್ ಲಾಂಗ್ ರನ್ ಇನ್ಫ್ಲೂಯೆನ್ಸ್ ಆನ್ ಡಿಮ್ಯಾಂಡ್. ಅಭಿವೃದ್ಧಿ ಅಂದರೆ ಬೇಡಿಕೆಯ ಮೇಲೆ ಅದು ತಪ್ಪು ಪರಿಣಾಮವನ್ನು ಉಂಟು ಮಾಡುತ್ತೆ. ದೀರ್ಘಾವಧಿಯಲ್ಲಿ ನೀವು ಯಾವುದನ್ನೂ ಸಹ ನಂಬೇಡಿ, ಯಾಕೆಂದರೆ ದೀರ್ಘಾವಧಿಯಲ್ಲಿ ಎಲ್ಲವೂ ಸರಿ ಹೋಗುತ್ತೆ ಅನ್ನುವಂಥದ್ದು ಸುಳ್ಳು. ಅಕಸ್ಮಾತ್ ಸರಿ ಹೋದರೂ ಸಹ ಅದರಿಂದ ಏನೂ ಪ್ರಯೋಜನ ಇಲ್ಲ, ಯಾಕೆಂದರೆ ನಾವೆಲ್ಲರೂ ಅಷ್ಟೊತ್ತಿಗೆ ಸತ್ತೋಗ್ಬಿಟ್ಟಿರ್ತೀವಿ. ಹಾಗಾಗಿ ಅದರ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಕೇನ್ಸನ ವಾದ. ಹಾಗೆ ಇನ್ನೂ ಕೆಲವು ಅಂಶಗಳನ್ನು ನಾವಿಲ್ಲಿ ನೋಡ್ಬೋದು. ಮಿತಿಮೀರಿದಂತಹ ಒಂದು ಉತ್ಪಾದನೆಯ ಸಾಧ್ಯತೆ ಅಂತ ಹೇಳ್ಬಿಟ್ಟು ಪಿಗು ಹೇಳ್ತಾನೆ. ಅಂದರೆ ಮಾರುಕಟ್ಟೆ ನಿಯಮದಲ್ಲಿ ನಿರ್ದಯವಾದಂಥ ಪೂರೈಕೆ ತನ್ನ ಬೇಡಿಕೆಯನ್ನು ತಾನೇ ಸೃಷ್ಟಿಸಿಕೊಳ್ಳುವಂಥದ್ದು ಎಲ್ಲ ಸಂದರ್ಭಗಳಲ್ಲೂ ಸಾಧ್ಯತೆ ಇರೋದ್ರಿಂದಾಗಿ ಕೇನ್ಸ್ ಪಾಸಿಬಿಲಿಟಿ ಆಫ್ ಓವರ್ ಪ್ರೊಡಕ್ಷನ್ ಅಂದರೆ ಕೇನ್ಸ್ ಹೇಳ್ತಾನೆ ಉತ್ಪಾದನಾ ಬಾಹುಳ್ಯ ಸಾಮಾನ್ಯವಾಗಿ ಅಸ್ತಿತ್ವದಲ್ಲಿರುತ್ತೆ ಅನ್ನುವಂಥದ್ದು. ಹಾಗೆ ಕೂಲಿ ಕಡಿತ ನೀತಿ ಅಪ್ರಾಯೋಗಿಕವಾದದ್ದು ಅಂತ ನನಗಾಗಲೇ ಹೇಳಿದ್ದೀನಿ. ಉಳಿತಾಯ ಮತ್ತು ಹೂಡಿಕೆ ನಡುವೆ ಅಸಮತೋಲನ ಸಾಧ್ಯತೆ ಅನ್ನುವಂಥದ್ದನ್ನು ಹೇಳಿದೆ. ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರುತ್ತೆ. ಇನ್ ದ ಲಾಂಗ್ ಪೀರಿಯಡ್ ಪರ್ಫೆಕ್ಟ್ ಕಾಂಪಿಟೇಷನ್ ಇಸ್ ದೇರ್. ಅಂದರೆ ಎಕ್ಸಿಸ್ಟೆನ್ಸ್ ಆಫ್ ಇಂಪರ್ಫೆಕ್ಟ್ ಕಾಂಪಿಟೇಷನ್, ಪರಿಪೂರ್ಣ ಪೈಪೋಟಿ ಅಸ್ತಿತ್ವದಲ್ಲಿರುತ್ತೆ, ಆದರೆ ಅದು ವಾಸ್ತವ ಜಗತ್ತಿನಲ್ಲಿ ಎಲ್ಲೂ ಸಹ ಇಲ್ಲ. ಇದು ಪರಿಪೂರ್ಣ ಪೈಪೋಟಿ ಅನ್ನುವಂತಹದ್ದು ಒಂದು ದುರ್ಲಭವಾದಂತಹದ್ದು. ವಾಸ್ತವವಾಗಿ ಅಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯನ್ನು ನಾವು ನೋಡ್ತೇವೆ. ಹಾಗೆ ಸ್ವಯಂ ಹೊಂದಾಣೆ, ಅದನ್ನು ಹಣದ ತಟಸ್ಥವಲ್ಲ ಅಥವಾ ತಾಟಸ್ಥ್ಯ ನೀತಿಯ ಅಸಂಗತ ಕಲ್ಪನೆ, ಸರ್ಕಾರದ ಮಧ್ಯಪ್ರವೇಶ ಬೇಡ ಅನ್ನುವಂಥದ್ದು ಸಹ ಸರಿಯಲ್ಲ. ಹೀಗೆ ಪ್ರಮುಖವಾಗಿ ಇಲ್ಲಿ ನಾವು ಮಿತಿಮೀರಿದ ಉತ್ಪಾದನೆ ಅಸಾಧ್ಯತೆ ಇರ್ಬೋದು, ಕೂಲಿ ಕಡಿತ ನೀತಿ ಇರ್ಬೋದು, ಉಳಿತಾಯ ಹೂಡಿಕೆ ನಡುವೆ ಅಸಮತೋಲನ ಅನ್ನುವಂಥದ್ದು ಇರ್ಬೋದು, ಪರಿಪೂರ್ಣ ಪೈಪೋಟಿಯ ಅಸ್ತಿತ್ವ, ಅಪೂರ್ಣೋದ್ಯೋಗದ ಸಮತೋಲನ, ನೈಜ ಕೂಲಿಯ ಅಸಂಗತ ಕಲ್ಪನೆ, ತಾಟಸ್ಥ್ಯ ನೀತಿಯ ಅಸಂಗತ ಕಲ್ಪನೆ, ಸ್ವಯಂ ಹೊಂದಾಣಿಕೆ ಅಸಾಧ್ಯವಾದುದು, ಹಣ ಅನ್ನುವಂಥದ್ದು ತಟಸ್ಥವಲ್ಲ, ಹಾಗೂ ಅರ್ಥಹೀನ ದೀರ್ಘಾವಧಿಯ ವಿಶ್ಲೇಷಣೆ. ಹೀಗೆ ಕೆಲವೊಂದು ಪ್ರಮುಖ ಅಂಶಗಳ ಆಧಾರದ ಮೇಲೆ ಇಡೀ ಸಂಪ್ರದಾಯ ಪಂಥದ ಆರ್ಥಿಕ ಚಿಂತನೆಯನ್ನು ಕೇನ್ಸ್ ಕಟುವಾದ ರೀತಿಯಲ್ಲಿ ಟೀಕೆಯನ್ನು ಮಾಡ್ತಾನೆ. ಥ್ಯಾಂಕ್ ಯು.